ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇನ್ ಕನ್ನಡ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ಸೀರೀಸ್ನ ಶುರು ಮಾಡ್ತಿದ್ದೀನಿ. ಸೊ ಇದನ್ನು HTML ಟ್ಯುಟೋರಿಯಲ್ ಅಂತಲೇ ಹೇಳ್ಕೊಬೋದು. ಆಯಿತಾ, ಬನ್ನಿ ತಡ ಯಾಕೆ ಶುರು ಮಾಡೋಣ. ಈ ವಿಡಿಯೋ ನಿಮಗೆ, ನೀವು ಸ್ಟೂಡೆಂಟ್ಸ್ ಆಗಿದ್ದರೆ, ಯಾರಾದರೂ ವೆಬ್ಸೈಟ್ ಮಾಡಬೇಕು ಅಂದ್ಕೊಂಡಿದ್ರೆ, ಆಯಿತಾ, ವೆಬ್ ಡೆವಲಪ್ಮೆಂಟ್ನ ಕಲ್ತ್ಕೊಬೇಕು ಅಂದರೆ ತುಂಬಾ ಯೂಸ್ ಆಗುತ್ತೆ. ಮತ್ತು ಒಂದು ವೀಡಿಯೋನ ಮಿಸ್ ಮಾಡಬೇಡಿ, ನಾನು ಎಪಿಸೋಡ್ಸ್ನ ಮೆನ್ಷನ್ ಮಾಡಿರ್ತೀನಿ ಫ್ರಮ್ 1 2 3 4 ಅಂತ. ಸೊ ಅದೇ ಸೀರೀಸ್ ಮುಖಾಂತರ ನೋಡಿ. ಸೊ ನಿಮಗೆ ಕಂಟಿನ್ಯೂಸ್ ಅರ್ಥ ಆಗುತ್ತೆ. ನೀವು ಇಂದ ಮಿಡಲಲ್ಲಿ ನೋಡಿದ್ರೆ ನಿಮಗೆ ಸ್ವಲ್ಪ ಅರ್ಥವಾಗದೇ ಇರ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಫ್ರಮ್ ಎಪಿಸೋಡ್ 1ಇಂದ ನೋಡ್ತಾ ಹೋಗಿ. ಈ ಸೀರೀಸ್ನ ಶುರು ಮಾಡಿದಾಗಿಂದ ಎಷ್ಟು ಎಪಿಸೋಡ್ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ವಿಲ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಓಕೆನಾ, ಬನ್ನಿ ತಡಕ್ಕೆ ಶುರು ಮಾಡೋಣ. ಮೊದಲನೇದಾಗಿ ಇಂಟ್ರೊಡಕ್ಷನ್ ಟು HTML. HTML ಅಂದರೆ ಏನು? HTML ಅಂದರೆ ಶಾರ್ಟೆಸ್ಟ್ ಫಾರ್ಮ್ ಆಫ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಆಯಿತಾ, HTMLನ ಡೆಫಿನೇಷನ್ ಹೇಳಬೇಕಂದ್ರೆ ಅಂದರೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಆಯಿತಾ, ಅದನ್ನು ನೆನಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟು ವಾಟ್ ಈಸ್ HTML? HTML ಅಂದರೆ ಏನು? ಆಯಿತಾ, ಇಟ್ಸ್ ಎ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಯೂಸ್ಡ್ ಟು ಕ್ರಿಯೇಟ್ ಆ್ಯಂಡ್ ಸ್ಟ್ರಕ್ಚರ್ ವೆಬ್ ಪೇಜಸ್ ಆನ್ ದ ಇಂಟರ್ನೆಟ್. It provides the basic building blocks for displaying text, images and links and websites. ಓಕೆನಾ, ಸೊ ನೀವು HTML ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಆಯಿತಾ, ಇಟ್ಸ್ ಎ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಅಂದರೆ ಜಸ್ಟ್ ಸಿಮಿಲರ್ ಟು ಅಂದರೆ ನಾವು ಹೇಗೆ ಕನ್ನಡ ಮಾತಾಡ್ತಿದ್ದೀವಲ್ಲ, ದ ಲ್ಯಾಂಗ್ವೇಜ್ ವೇರ್ ಅಂದರೆ ಬ್ರೌಸರ್ ಅಂಡರ್ಸ್ಟ್ಯಾಂಡ್ಸ್. ಆಯಿತಾ, ಬ್ರೌಸರ್ಗೆ ಅರ್ಥವಾಗುವಂಥ ಲ್ಯಾಂಗ್ವೇಜ್, ಅದನ್ನು ನಾವು HTML ಅಂತಲೇ ಹೇಳ್ಬೋದು. ಆಯಿತಾ, ಯಾವಾಗಾದರೂ ನೀವು ವೆಬ್ಸೈಟ್ ಮಾಡಿ ಅಂದರೆ ನೀವು ಯಾವುದೇ ಒಂದು ವೆಬ್ಸೈಟ್ ಮಾಡಬೇಕು ಅಂದರೆ ಒಂದು ಡಾಟ್ ಎಕ್ಸ್ಟೆನ್ಷನಲ್ಲಿ ಯೂಸ್ ಮಾಡ್ತೀವಿ. .html ಅಂತ ಒಂದು ಎಕ್ಸ್ಟೆನ್ಷನ್ನ ಯೂಸ್ ಮಾಡ್ತೀವಿ. ಯಾವುದೇ ಒಂದು ಆ ಫೈಲ್ನ ನೀವು ಹೋಸ್ಟ್ ಮಾಡಿದಾಗ, .html ಹೋಸ್ಟ್ ಮಾಡಿದಾಗ ಆ ಡೊಮೈನ್ ಮುಖಾಂತರ ಆ ಫೈಲ್ ಕೋಡ್ ರನ್ ಆಗುತ್ತೆ. .index.html ಅಂತ ರನ್ ಆಗುತ್ತಲ್ವ. ಸೊ ಇಟ್ ವಿಲ್ ಕಂಪೈಲ್ ದ ಕೋಡ್, ಅಂದರೆ ನೀವು ಬರೆದಿರುವಂಥ ಕೋಡ್ನ ಕಂಪೈಲ್ ಮಾಡುತ್ತೆ. ಅಂದರೆ HTML ಕೋಡ್ನ ರನ್ ಮಾಡುತ್ತೆ. ಆಗ ನಿಮ್ಮ ಬ್ರೌಸರಲ್ಲಿ ನಿಮಗೆ ಆ ಲೇಔಟ್ಸ್ನ ಕಾಣ್ತಾ ಹೋಗ್ಬೋದು. ಆಯಿತಾ, ಇಟ್ ಪ್ರೊವೈಡ್ಸ್ ಎ ಸ್ಟ್ರಕ್ಚರ್ ಆಫ್ ಎನ್ ವೆಬ್ ಪೇಜ್. ಓಕೆ, ಆಯಿತಾ. ಸೊ ಆ್ಯಂಡ್ ಆಲ್ಸೋ ಇಟ್ ಈಸ್ ಕಾಲ್ಡ್ ಎಸ್ ಎ ಬಿಲ್ಡಿಂಗ್ ಬ್ಲಾಕ್ ಫಾರ್ ಡಿಸ್ಪ್ಲೇಯಿಂಗ್ ಟೆಕ್ಸ್ಟ್, ಇಮೇಜಸ್ ಆ್ಯಂಡ್ ಲಿಂಕ್ಸ್ ಇನ್ ದ ವೆಬ್ಸೈಟ್. ಓಕೆನಾ, ನಾವು ಇದನ್ನು ಲೇಔಟ್ ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು, ಬಿಲ್ಡಿಂಗ್ ಬ್ಲಾಕ್ಸ್ ಥರ ಯೂಸ್ ಮಾಡ್ಬೋದು ಅಂತ ಇದರ ಡೆಫಿನೇಷನ್. ಓಕೆನಾ, ಸೊ ನೆಕ್ಸ್ಟು ಹೋಗೋದಾದರೆ HTMLನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ವಾಟ್ ಈಸ್ HTML ಯೂಸ್ಡ್ ಫಾರ್? ಆಯಿತಾ, ಯು ಕ್ಯಾನ್ ಥಿಂಕ್, ಅಂದರೆ ನೀವು ಅನ್ಕೋಬೋದು HTML ಇಸ್ ಅನ್ ಸ್ಕೆಲಿಟನ್ ಆಫ್ ಎ ವೆಬ್ ಪೇಜ್. ಅಂದರೆ ಬರೀ HTMLನ ಯೂಸ್ ಮಾಡೋದ್ರಿಂದ ಕಂಪ್ಲೀಟ್ ವೆಬ್ ಪೇಜ್ನ ಮಾಡಲಿಕ್ಕಾಗಲ್ಲ. ಓಕೆನಾ, ಇಟ್ಸ್ ಅನ್ ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳಿದ್ರೆ, ಸ್ಕೆಲಿಟನ್ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಮನೆ ಕಟ್ಟಬೇಕಂದ್ರೆ ಒಂದು ಇನಿಷಿಯಲಿ ಪಾಯ ಹಾಕಿ ಪಿಲ್ಲರ್ ಕಟ್ತೀರಾ ನೋಡಿ, ಅದ್ರ ಮೇಲೆ ಗೋಡೆ ಕಟ್ತೀರಾ ನೋಡಿ. ಸೊ ಇಟ್ಸ್ ಸಿಮಿಲರ್ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ಸೊ ಇಟ್ಸ್ ಅನ್ ಸ್ಕೆಲಿಟನ್ ಆಫ್ ಎನ್ ವೆಬ್ ಪೇಜ್. ಅಂದರೆ ನೀವೊಂದು ಲೇಔಟ್ ಮಾಡ್ಕೋಬೋದು. ಆಯಿತಾ, ಅದನ್ನ ಡಿಸ್ಪ್ಲೇ ಇಮೇಜಸ್ಗೆ ಆ್ಯಡ್ ಮಾಡ್ಕೋಬೋದು, ಶೋ ಮಾಡ್ಬೋದು. ಬಟ್ ಕಲರ್ಸ್ ಎಲ್ಲ ಕಾಣಬೇಕು ಅಂದರೆ ನಾವು ವಿ ವಿಲ್ ಯೂಸ್ CSS. ಆಯಿತಾ, CSS ಅಂದರೆ ಕ್ಯಾಸ್ಕ್ಯಾಡಿಂಗ್ ಸ್ಟೈಲ್ ಶೀಟ್ ಅಂತ ಹೇಳ್ತೀವಿ. ಅದರ ಟ್ಯುಟೋರಿಯಲ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಬರ್ತಾ ಹೋಗುತ್ತೆ. ಸೊ ಮತ್ತು ನಾವು ಲುಕ್ ಆ್ಯಂಡ್ ಫೀಲ್ನ ಯೂಸ್ ಮಾಡಬೇಕು ಅಂದರೆ ಲೈಕ್ ಆನ್ ಕ್ಲಿಕ್ ಆಫ್ ಅ ಬಟನ್ ಸಮ್ ಸ್ಲೈಡ್ ಆಗ್ತಿರುತ್ತೆ, ಸಮ್ ಕಲರ್ ಬರ್ತಿರುತ್ತೆ. ಸೊ ಅದನ್ನೆಲ್ಲ ಪ್ರೋಸೆಸ್ ಮಾಡಲಿಕ್ಕೆ ಮತ್ತು ಹ್ಯಾಂಡಲ್ ಮಾಡಲಿಕ್ಕೆ ನಾವು ಜಾವಾ ಸ್ಕ್ರಿಪ್ಟ್ ಅಂತ ಒಂದು ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ. ಸೊ ಅದರ ಟ್ಯುಟೋರಿಯಲ್ ಕೂಡ ಬರುತ್ತೆ. ಸೊ ಆ್ಯಸ್ ಎ ವೆಬ್ ಡೆವಲಪ್ಮೆಂಟ್ ನೀವು ಮೊದಲನೇದಾಗಿ ಶುರು ಮಾಡಬೇಕು ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಶುಡ್ ಲರ್ನ್ ಅಂದರೆ HTML ಅಂತಲೇ ಹೇಳ್ಬೋದು. ಓಕೆನಾ, ಓಕೆ. ಸೊ ನಾವು ಹಿಸ್ಟ್ರಿ ಆಫ್ ಎನ್ HTML ನೋಡೋದಾದರೆ, ಮೊದಲನೇದಾಗಿ ಪ್ರಪ್ರಥಮ ಬಾರಿಗೆ HTML ಇನ್ವೆಂಟ್ ಮಾಡಿ ರಿಲೀಸ್ ಮಾಡಿದ್ದು 1993 ಅಂದರೆ 1993ರಲ್ಲಿ HTML 1.0ನ ರಿಲೀಸ್ ಮಾಡಿದ್ರು. ಓಕೆನಾ, ಕಾಲಕ್ರಮೇಣ ಅವರು ಹೊಸ ಫೀಚರ್ಸ್ನ ಆ್ಯಡ್ ಮಾಡ್ತಾ ಹೋದರು. ಓಕೆನಾ, ಸೊ 1995 2.0 ಬಂತು. ಅದರಲ್ಲಿ ನೀವು ನ್ಯೂ ಫೀಚರ್ಸ್ ಏನು ಅಂತ ಅಂದ್ಕೊಂಡ್ರೆ ಬೇಸಿಕ್ ಫಾರ್ಮ್ಸು, ಬಾರ್ಡರ್ ಆಫ್ ಎ ವೆಬ್ ಪೇಜ್ ಅದನ್ನು ಇನ್ವೆಂಟ್ ಮಾಡಿದ್ರು. ಹಾಗೆ ವರ್ಷನ್ 3 1997ಲ್ಲಿ ಬಂತು. ಆಯಿತಾ, ಟೇಬಲ್ಸು, ಆ್ಯಪ್ಲೆಟ್ಸು, ಕಂಟ್ರೋಲ್ಸು ಅದನ್ನೆಲ್ಲ ಆ್ಯಡ್ ಮಾಡಿದ್ರು. ಮತ್ತು 1999ಲ್ಲಿ ವರ್ಷನ್ 4.0ನ ಯೂಸ್ ಮಾಡಿದ್ರು. ಅದರಲ್ಲಿ ನಾವು ಇಂಟ್ರೊಡಕ್ಷನ್ ಟು ಹೊಸದಾಗಿ ಸ್ಟೈಲ್ ಶೀಟ್ ಅಂದರೆ ಕಲರ್ಸ್ನ ಆ್ಯಡ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅಥವಾ ಡಿಸೈನ್ ಮಾಡಲಿಕ್ಕೆ ಯೂಸ್ ಮಾಡಿದ್ರು. ಆಮೇಲೆ XHTML 1.0 2000ರಲ್ಲಿ ರಿಲೀಸ್ ಮಾಡಿದ್ರು. ಆಯಿತಾ, ಮತ್ತು ಇವಾಗ ಲೇಟೆಸ್ಟ್ HTML ನಾವು ಯೂಸ್ ಮಾಡ್ತಿರೋದು ಅಂದರೆ HTML5 ವಿಚ್ ಈಸ್ ರಿಲೀಸ್ಡ್ ಇನ್ 2014. ಆಯಿತಾ, ನೀವು ಸುಮಾರು ಇಂಟರ್ವ್ಯೂಸಲ್ಲಿ ಕೇಳ್ಬೋದು ವಾಟ್ ಈಸ್ ಅನ್
ಅಂದರೆ ವೆನ್ ವಾಸ್ HTML5 ವಾಸ್ ರಿಲೀಸ್ಡ್ ಆ್ಯಂಡ್ ವಾಟ್ ಈಸ್ ದ ನ್ಯೂ ಫೀಚರ್ಸ್ ಆ್ಯಡೆಡ್ ಇನ್ ಇಟ್ ಅಂತ. ಅಂದರೆ ಯಾವಾಗ HTML ರಿಲೀಸ್ ಆಯಿತು ಮತ್ತು ಅದರ ಹೊಸ ಫೀಚರ್ನ ಏನೇನು ಆ್ಯಡ್ ಮಾಡಿದ್ರು ಅಂತ ನೀವು ಹೇಳ್ಬೋದು. 2014ರಲ್ಲಿ ರಿಲೀಸ್ ಆಯಿತು. ಮತ್ತು ಅದರ ನ್ಯೂ ಫೀಚರ್ಸ್ ಏನಪ್ಪ ಅಂದರೆ ವಿಡಿಯೋ ಟ್ಯಾಗ್, ಆಡಿಯೋ ಟ್ಯಾಗ್ ಮತ್ತು ಕ್ಯಾನ್ವಾಸ್ ಟ್ಯಾಗ್ಸ್ ಮತ್ತು ವೆಬ್ APIs ಅಂತ ಹೇಳ್ಬೋದು. ಅದನ್ನೆಲ್ಲ ಕ್ರಿಯೇಟ್ ಮಾಡಿ ಹೊಸದಾಗಿ ರಿಲೀಸ್ ಮಾಡಿದ್ರು, ಅಂದರೆ 2014ರಲ್ಲಿ. ಅದರಿಂದ ಇವಾಗ ನಾವು ಸುಮಾರು ನ್ಯೂ ಸ್ಲೈಡ್ಸ್, ಅಂದರೆ ಇವಾಗ ನೀವು ಸುಮಾರು ನೋಡ್ತಿರ್ಬೋದು ಫ್ಲಿಪ್ಕಾರ್ಟು, ಅಮೆಝಾನ್ ಹತ್ರ ಹೊಸ ಡಿಸೈನ್ಸು ಕೆಲವೊಂದು ವೆಬ್ಸೈಟಲ್ಲಿ ಇರೋದೇ ಇಲ್ಲ, ಆ ಥರ ಡಿಸೈನ್ಸ್ನೆಲ್ಲ ಯೂಸ್ ಮಾಡ್ತಿರ್ತಾರೆ. ಸೊ ಅದನ್ನೆಲ್ಲ ಹೇಗೆ ಸಾಧ್ಯ ಆಯಿತು ಅಂದರೆ ಈ ವಿಡಿಯೋ ಟ್ಯಾಗು, ಆಡಿಯೋ ಮತ್ತು ಕ್ಯಾನ್ವಾಸ್ ರೆಪ್ರೆಸೆಂಟೇಷನ್ಸು, ಸೊ ಅದ್ರದ್ದೆಲ್ಲ ಆ್ಯಡ್ ಮಾಡ್ತಾ ಹೋದ್ರಲ್ವ. ಸೊ ಅದರಿಂದ ನಾವು ಅದರಿಂದ ತುಂಬಾ ಯೂಸ್ಫುಲ್ ಮತ್ತು ರಿಚ್ ವೆಬ್ಸೈಟ್ ಅಂತ ನೋಡ್ಬೋದು, ವೆಬ್ ಪೇಜಸ್ನ ನೋಡ್ಬೋದು ಅಂತಲೇ ಹೇಳ್ಬೋದು. ಓಕೆನಾ. ನೆಕ್ಸ್ಟು ಪ್ರೋಗ್ರಾಮಿಂಗ್ ವರ್ಸಸ್ ಮಾರ್ಕಪ್ ಲ್ಯಾಂಗ್ವೇಜ್. ಅಂದರೆ HTML ಈಸ್ ನಾಟ್ ಎನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇಟ್ಸ್ ಎನ್ ಮಾರ್ಕಪ್ ಲ್ಯಾಂಗ್ವೇಜ್. ಓಕೆನಾ. ಮಾರ್ಕಪ್ ಲ್ಯಾಂಗ್ವೇಜ್ ಅಂದರೆ ಏನು? ಮಾರ್ಕಪ್ ಲ್ಯಾಂಗ್ವೇಜ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಯೂಸ್ ಟು ಕ್ರಿಯೇಟ್ ಸ್ಟ್ರಕ್ಚರ್ ಆ್ಯಂಡ್ ಫಾರ್ಮೆಟ್ ಆ್ಯಂಡ್ ಕಂಟೆಂಟ್ ಇನ್ ಎ ಡಾಕ್ಯುಮೆಂಟ್. ಆಯಿತಾ. ಆ್ಯಂಡ್ ಟೆಲಿಂಗ್ ಎ ಬ್ರೌಸರ್ ಆರ್ ಎ ಸಾಫ್ಟ್ವೇರ್ ಹೌ ಟು ಡಿಸ್ಪ್ಲೇ ಆರ್ ಅರೇಂಜ್ ದ ಡೇಟಾ. ಅಂದರೆ ಮಾರ್ಕಪ್ ಲ್ಯಾಂಗ್ವೇಜ್ ಅಂದರೆ ಒಂದು ಸ್ಟ್ರಕ್ಚರ್ ಮತ್ತು ಫಾರ್ಮೆಟ್, ಅಂದರೆ ಲೇಔಟ್ನ ಕ್ರಿಯೇಟ್ ಮಾಡಲಿಕ್ಕೆ ಮತ್ತು ಬ್ರೌಸರ್ಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಡಿಸ್ಪ್ಲೇ ಮಾಡಿ ಅರೇಂಜ್ಮೆಂಟ್ ಮಾಡೋ ಡೇಟಾನ ಅರೇಂಜ್ ಮಾಡಿ ಶೋ ಮಾಡಲಿಕ್ಕೆ ನಾವು HTML ಆರ್ XMLನ ಯೂಸ್ ಮಾಡ್ತೀವಿ, ವಿಚ್ ಈಸ್ ಅನ್ ಮಾರ್ಕಪ್ ಲ್ಯಾಂಗ್ವೇಜ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ವಿಚ್ ಈಸ್ ಯೂಸ್ಡ್ ಟು ರೈಟ್ ಇನ್ಸ್ಟ್ರಕ್ಷನ್ಸ್ ಇನ್ ಎ ಕಂಪ್ಯೂಟರ್ ಆ್ಯಂಡ್ ಎಕ್ಸಿಕ್ಯೂಟ್ ದ ಪರ್ಫಾರ್ಮ್ ಟಾಸ್ಕ್ ಆ್ಯಂಡ್ ಮೇಕಿಂಗ್ ಎ ಡಿಸಿಷನ್ ಆ್ಯಂಡ್ ಮ್ಯಾನಿಪುಲೇಟ್ ದ ಡೇಟಾ, ವಿಚ್ ಇಸ್ C++ ಆ ಥರ ಸುಮಾರು ಅಂತ ಇರುತ್ತಲ್ಲ, ಆ ಥರ ಲ್ಯಾಂಗ್ವೇಜಸ್. ಅಂದರೆ ನಾವು ಏನಾದರೂ ರನ್ ಮಾಡಿ ಅದ್ರದ್ದು ಇನ್ಸ್ಟ್ರಕ್ಷನ್ ಕೊಡಲಿಕ್ಕೆ, ಹೇಗೆ ರನ್ ಆಗಬೇಕು, ಅದು ಹೇಗೆ ಪ್ರೊಸೆಸ್ ಆಗಬೇಕು ಆ ಡೇಟಾ, ಅದನ್ನೆಲ್ಲ ಇದು ಮಾಡಲಿಕ್ಕೆ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ. ಓಕೆನಾ. ಇದು ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಇಂಟ್ರೊಡ್ಯೂಸಿಂಗ್ ಟು HTML ಟ್ಯಾಗ್ಸ್. HTML ಟ್ಯಾಗ್ಸ್ ಅಂದರೆ ಏನು ಆಯಿತಾ. ನಾವು ಯಾವುದೇ ಆಗಲಿ ಫಾರ್ ಎಕ್ಸಾಂಪಲ್ HTMLನ ರನ್ ಮಾಡಬೇಕು ಅಂದರೆ ಸಮ್ ಟ್ಯಾಗ್ಸ್ನ ಯೂಸ್ ಮಾಡಬೇಕು. ಅದರ ಕಾಮನ್ ಏನು ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಿರ್ಬೋದು ನೀವು ಈ ಕೋಡಲ್ಲಿ ನೋಡಿ, H ಅಂದರೆ ಈ ರೈಟ್ ಆ್ಯರೋ, ಲೆಫ್ಟ್ ಆ್ಯರೋ, ಅದ್ರ ಒಳಗಡೆ H1 ಅಂದರೆ ಹೆಡಿಂಗ್ 1 ಅಂತ ಯೂಸ್ ಮಾಡಿದ್ದೀವಿ. ಆಯಿತಾ. ಮತ್ತು ಇದು ಹಾಗೆಯೇ ಕ್ಲೋಸ್ ಮಾಡಲಿಕ್ಕೆ ನಾವು ಒಂದು ಸ್ಲ್ಯಾಶನ್ನು ಯೂಸ್ ಮಾಡಿದ್ದೀವಿ. ಆಯಿತಾ. ಯಾವುದೇ ಒಂದು ಟ್ಯಾಗ್ ಓಪನ್ ಆದಮೇಲೆ, ಇನ್ನು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮೇಲೆ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ಟ್ಯಾಗ್ ಓಪನ್ ಆದಮೇಲೆ ಅದು ಖಂಡಿತ ಕ್ಲೋಸ್ ಮಾಡಲೇಬೇಕು. ಅದ್ರ ಒಳಗಡೆ ಇರೋಂಥ ಡೇಟಾನ ನೀವು ಏನಾದರೂ ಅಂದರೆ ಕೋಡ್ ಬರೆದಿದ ಮೇಲೆ ಒಂದು ಟ್ಯಾಗ್ ಓಪನ್ ಆಯಿತು ಅಂದರೆ ಅದು ಕ್ಲೋಸಿಂಗ್ ಟ್ಯಾಗ್ ಮಾಡಲೇಬೇಕು. ಓಕೆನಾ. ಇಲ್ಲಿ HTML ನೋಡಿ, H1 ಓಪನ್ ಆಯಿತು, ಸ್ಲ್ಯಾಶ್ ಆ್ಯಡ್ ಮಾಡಿ H1 ಮಾಡಿದರೆ ದಟ್ ಈಸ್ ಅ ಕ್ಲೋಸಿಂಗ್ ಟ್ಯಾಗ್. ಆಯಿತಾ. P ಟ್ಯಾಗ್ ಅಂದರೆ ಪ್ಯಾರಾಗ್ರಾಫ್ ಟ್ಯಾಗ್. ಆಯಿತಾ. ಟೈಟಲ್ ಅಂದರೆ ನಾವು HTML ದೊಡ್ಡದು ಟೈಟಲ್ ಬರಿತೀವಲ್ಲ, ದಟ್ಸ್ ಅನ್ ಅಟ್ರಿಬ್ಯೂಟ್ ಅಂತಲೇ ಹೇಳ್ಬೋದು, ಅಂದರೆ ಟೈಟಲ್ ಟ್ಯಾಗ್ ಅಂತಲೇ ಹೇಳ್ಬೋದು. ಆಯಿತಾ. ಸೊ ಇದು ಜಸ್ಟ್ ಕೋಡ್ ನೀವು ಅರ್ಥ ಮಾಡ್ಕೊಂಡ್ರೆ, ಟ್ಯಾಗ್ಸ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಕೋಡಿಂಗ್ ಮಾಡ್ತಾ ಅಂದರೆ ನಾವು ನಿಮ್ಮ ಸುಮಾರು ವೀಡಿಯೋಸಲ್ಲಿ ನೋಡ್ತೀರಾ ಹೇಗೆ ಕೋಡಿಂಗ್, ಅಂದರೆ ಈ H1 ಟ್ಯಾಗಲ್ಲಿ ಎಷ್ಟು ವೇರಿಯಂಟ್ಸ್ ಇದೆ ಮತ್ತು ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅದನ್ನೆಲ್ಲ ತಿಳ್ಕೊತಾ ಹೋಗ್ತೀವಿ. ಓಕೆನಾ. ಮತ್ತು ನೆಕ್ಸ್ಟ್ ಹೋಗೋದಾದರೆ ನೆಸ್ಟಿಂಗ್ ಆಫ್ HTML ಎಲಿಮೆಂಟ್ಸ್. ನೆಸ್ಟಿಂಗ್ ಅಂದರೆ ನೀವು ಆವಾಗಲೇ ಓದಿರೋ ಪ್ರಕಾರ ಡೆಫಿನೇಷನ್ ಓದಿದ್ರಲ್ಲ, ಅಂದರೆ ಒಂದು ವೆಬ್ ಪೇಜಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಮೊದಲನೇದಾಗಿ ಏನಿರುತ್ತೆ, ಒಂದು ಹೆಡಿಂಗ್ ಇರುತ್ತೆ. ಆಯಿತಾ. ಆಮೇಲೆ ನ್ಯಾವಿಗೇಷನ್ ಬಾರ್ ಇರುತ್ತೆ, ಆಮೇಲೆ ಹೆಡಿಂಗ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ಆಯಿತಾ. ಅದನ್ನೆಲ್ಲ ಒಂದು ಅರೇಂಜ್ ಮಾಡಲಿಕ್ಕೆ ಒಂದು ಆರ್ಡರ್ ವೈಸ್ ಬರೆದಿರ್ತಾರೆ ನೋಡಿ. ಸೊ ಅದನ್ನೆಲ್ಲ ಒಂದು ಬಾಡಿ ಟ್ಯಾಗ್ ಒಳಗಡೆ ಹಾಕಿರ್ತಾರೆ. ಸೊ ಇಟ್ಸ್ ಎ ನೆಸ್ಟಿಂಗ್ ಅಂತಲೇ ಹೇಳ್ಬೋದು. ದ ಟ್ಯಾಗ್ ವಿಚ್ in the HTML refers to an elements placed in order in other elements creating hierarchy of element. ಅಂದರೆ ಬಾಡಿ ಟ್ಯಾಗಲ್ಲಿ ಈ ಲೈನ್ ಆಫ್ ಕೋಡಲ್ಲಿ ನೀವು ನೋಡೋದಾದರೆ ಇಟ್ ಈಸ್ ಎನ್ಕ್ಲೋಸ್ ಇನ್ ದ ಬಾಡಿ ಟ್ಯಾಗ್. ಅಂದರೆ ಬಾಡಿ ಟ್ಯಾಗ್ ಓಪನ್ ಆಯಿತು, ಕ್ಲೋಸ್ ಆಗಿದೆ ಸ್ಲ್ಯಾಶ್ ಮುಖಾಂತರ, ಮತ್ತು ಈ 3 ಟ್ಯಾಗ್ನ ಆ್ಯಡ್ ಮಾಡಿದ್ದೀವಲ್ಲ, ಸಮ್ ಕಂಟೆಂಟ್ನ ಶೋ ಮಾಡ್ತಿದ್ದೀವಿ. ಹೆಡಿಂಗ್ನ ಅಂದರೆ ಹೆಡಿಂಗಲ್ಲಿ ಲೆಟ್ಸ್ ಲರ್ನ್ HTML, ಟೀಚಿಂಗ್ HTML, ಮತ್ತು ಇದು ಟೈಟಲ್ ಟ್ಯಾಗಲ್ಲಿ HTML ಟ್ಯುಟೋರಿಯಲ್ ಅಂತ ಆ್ಯಡ್ ಮಾಡಿದ್ದೀವಿ. ಆಯಿತಾ. ಇಟ್ ಈಸ್ ಎನ್ಕ್ಲೋಸ್ಡ್. ಆಯಿತಾ. ವಿಚ್ ಈಸ್ ನೋನ್ ಆಸ್ ಹೈರಾರ್ಕಿ, ವಿಚ್ ಡಿಫೈನ್ಸ್ ಹೈರಾರ್ಕಿ ಆಫ್ ಎನ್ ಎಲಿಮೆಂಟ್. ಆಯಿತಾ. ಹೈರಾರ್ಕಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಸ್ಕೂಲಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಕಾಲೇಜಲ್ಲಿ ಹೇಗಿರ್ಬೋದು. ಆಯಿತಾ. ಟೀಚರ್ ಇದ್ದರು, ಟೀಚರ್ ಮೇಲೆ ಇನ್ನು ಅವ್ರ ಮೇಲೆ ಹೆಡ್ ಮಾಸ್ಟರ್ ಇದ್ದರು, ಹೆಡ್ ಮಾಸ್ಟರ್ ಮೇಲೆ ಅವ್ರದ್ದು ಸ್ಕೂಲ್ ಓನರ್ ಆ ಥರ ಇದ್ರಲ್ಲ, ಅವ್ರ ಹೈರಾರ್ಕಿ ಮ್ಯಾನೇಜರ್. ಅಂದರೆ ಅವ್ರ ರಿಪೋರ್ಟಿಂಗ್ ಯಾರು. ಆಯಿತಾ. ಸುಮಾರು ಇಲ್ಲಿ ನೋಡಬೇಕಂದ್ರೆ ಆಯಿತಾ, ಬಾಡಿ ಟ್ಯಾಗ್ ಇದೆ, ಬಾಡಿ ಟ್ಯಾಗ್ ಮ್ಯಾನೇಜರ್ ಅಂದ್ಕೊಳ್ಳಿ.
ಆಯಿತಾ. ಅದರದ್ದು ಕೆಲಸಗಾರ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತಲೇ ಅಂದ್ಕೊಳ್ಳಿ. ಇಟ್ಸ್ ಇನ್ ಹೈರಾರ್ಕಿ, ಅಂದರೆ ಅದ್ರದ್ದು ಲೆವೆಲ್ ಮೇಂಟೈನ್ ಆಗಿದೆ ಅಲ್ವಾ. ಸೊ ಇದ್ರದ್ದು ಅಂದರೆ H1 ಪೇರೆಂಟ್ ಯಾರು, ಬಾಡಿ ಆಯಿತಾ. ಬಾಡಿದು ಪೇರೆಂಟ್ ಯಾರು, HTML ಟ್ಯಾಗ್. ಓಕೆ, ಆ ಥರ ಹೈರಾರ್ಕಿ ಆಫ್ ಎನ್ ಎಲಿಮೆಂಟ್ ಇತ್ತು, ಕಾಂಪ್ಲೆಕ್ಸ್ ಲೇಔಟ್ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನಾವು ಮುಂದಿನ ವೀಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋ ಅಂತ ಹೋಗ್ಬೋದು. ಓಕೆನಾ. ಸೊ ಇಲ್ಲಿ ಫ್ಯಾಮಿಲಿ ಆಫ್ HTML ನಾನು ಇವಾಗ ಜಸ್ಟ್ ಹೇಳಿದೆ ನಿಮಗೆ. ಅಂದರೆ ಇಲ್ಲಿ ನೋಡಿ, ಮೊದಲನೇದಾಗಿ ಪ್ರಪ್ರಥಮ ಬಾರಿಗೆ ನಾವು ಯಾವುದೇ ಒಂದು HTML ಬರೀಬೇಕಂದ್ರೆ ಡಾಕ್ಯುಮೆಂಟ್ ಅಂತ ಡಿಫೈನ್ ಮಾಡ್ತೀವಿ. ಯಾವುದಾದ್ರೂ ಒಂದು .html ಫೈಲ್ನ ಡಾಕ್ಯುಮೆಂಟಲ್ಲಿ ಡಿಫೈನ್ ಮಾಡ್ತೀವಿ. ನೆಕ್ಸ್ಟ್ ರೂಟ್ ಎಲಿಮೆಂಟ್ ಬಂದು HTML, ನೆಕ್ಸ್ಟ್ ಹೆಡರ್. ಓಕೆನಾ. ಅದ್ರ ಒಳಗಡೆ ಟೈಟಲ್. ಈ ಟೈಟಲ್ ಬಂದುಬಿಟ್ಟು ನಮ್ಮ ಕ್ರೋಮ್ ಬ್ರೌಸರಲ್ಲಿ ಟೈಟಲ್ ಅಂತ ಮೇಲೆ ಪೇಜಲ್ಲಿ ಕಾಣಿಸುತ್ತೆ, ಅದು ನಾನು ನಿಮ್ಗೆ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ. ಮತ್ತು ಬಾಡಿ ಟ್ಯಾಗ್, ಮತ್ತು ಈ ಬಾಡಿ ಒಳಗಡೆ ಎಲಿಮೆಂಟ್ಸ್ ಆಯಿತಾ. ಈ ಎಲಿಮೆಂಟ್ಸ್ ಒಳಗಡೆ ಹೈರಾರ್ಕಿ ಡಿಫೈನ್ ಆಗಿದೆ. ಇಟ್ಸ್ ಅನ್ ಹೈರಾರ್ಕಿ ಆಫ್ ಎ ಫ್ಯಾಮಿಲಿ. ಓಕೆನಾ. ಇಲ್ಲಿ ಅಂದ್ಕೊಳ್ಳಿ, H1 ರಿಪೋರ್ಟಿಂಗ್ ಟು div ರಿಪೋರ್ಟಿಂಗ್ ಟು ಬಾಡಿ ರಿಪೋರ್ಟಿಂಗ್ ಟು HTML ರಿಪೋರ್ಟಿಂಗ್ ಟು ಡಾಕ್ಯುಮೆಂಟ್. ಇಟ್ಸ್ ಅನ್ ಹೈರಾರ್ಕಿ, ಅಂದರೆ ಇದು ಫ್ಯಾಮಿಲಿ ಸ್ಟ್ರಕ್ಚರ್ ಅಂತಲೇ ಹೇಳ್ಬೋದು ಆಯಿತಾ. ಇಟ್ಸ್ ಅ ಫ್ಯಾಮಿಲಿ ಆಫ್ ಅನ್ HTML ಎಲಿಮೆಂಟ್ಸ್. ಓಕೆನಾ. ಫ್ಯಾಮಿಲಿ ಟ್ರೀ ಅಂತಲೇ ಅಂದ್ಕೊಳ್ಳಿ. ಯಾ, ಸೊ ಅಷ್ಟೇ ಈ ವಿಡಿಯೋದಲ್ಲಿ. ನಾವು ಸಿಂಪಲ್ ಒಂದು ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತೀನಿ. ಮತ್ತು ಎಪಿಸೋಡ್ 2 ಅಲ್ಲಿ ಮತ್ತೆ ಸಾಕಷ್ಟು ವೀಡಿಯೋಸ್ಗಳ ಜೊತೆಗೆ ಇದರ ಕೋಡಿಂಗ್ ಹೇಗೆ ಬರೆಯೋದು ಅಂತ ತಿಳ್ಕೊತಾ ಹೋಗೋಣ ಬನ್ನಿ. ಮತ್ತು ಸ್ಕಿಪ್ ಮಾಡಬೇಡಿ, ಪ್ರತಿಯೊಂದು ವೀಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ಮತ್ತು ನೀವು ಒಬ್ಬ ವೆಬ್ ಡೆವಲಪ್ಮೆಂಟ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂತ ಮತ್ತು ಆಗಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ನನ್ನ ಖುಷಿ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದರೆ, ಅಂದರೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವೀಡಿಯೋದನ್ನು ಕಾಯ್ತಾ ಇರಿ, ಕಲಿತಾ ಇರೋಣ ಆಯಿತಾ. ಒಂದೊಂದೇ ವೀಡಿಯೋಸ್ ಹಾಕ್ತಾ ಇರ್ತೀನಿ. ದಿನಕ್ಕೆ 1-2 ವೀಡಿಯೋಸ್ ನೋಡಿ ಸಾಕು. 2 ವೀಡಿಯೋಸ್ ನೋಡಿ ಆಯಿತಾ. ನಿಮಗೆ ಫ್ರೀ ಆದಾಗ ಅರ್ಥ ಆಗುತ್ತೆ ಆಯಿತಾ. ಪ್ರಾಕ್ಟೀಸ್ ಮಾಡಿ, ಅದರಿಂದ ನಿಮಗೂ ಒಳ್ಳೆಯದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ವ. ಪ್ರಾಕ್ಟೀಸ್ ಮಾಡ್ತೀರಿ, ನೀವು ಒಬ್ಬ ಕೋಡರ್ ಆಗ್ತೀರಾ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.